ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಸೌದತ್ತಿಯಿಂದ ಟ್ರಿಪ್ ಎಲ್ಲ ಮುಗಿಸಿ ಬಂದಿದ್ದು ನಮ್ಮ ಆಂಟಿಯವರ ಊರಿಗೆ. ಇವ್ರು ನನ್ನ ಹಸ್ಬೆಂಡ್, ಅಕ್ಕ ಮತ್ತು ನಮ್ಮ ಅಮ್ಮ ಅವರ ತಂಗಿ ಆಗಬೇಕು. ನಾನು ರಿಲೇಟಿವ್ ಅಲ್ಲೇ ಮದುವೆ ಆಗಿರೋದು. ಸ್ವಲ್ಪ ಹೊತ್ತು ಮನೆಯಲ್ಲಿ ಎಲ್ಲರ ಜೊತೆ ಮಾತಾಡಿಕೊಂಡು ಟೈಮ್ ಕಳೆದ್ವಿ. ಆಮೇಲೆ ಎಲ್ಲರೂ ಸೇರಿ ಟಿಫನ್ ಎಲ್ಲ ಮಾಡಿಕೊಂಡು ಹೊಲದ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊಲದ ಕಡೆ ಹೊರಟ್ವಿ. ನಮ್ಮ ಆಂಟಿ ಮನೆ ಎದುರಿಗೆ ಒಂದು ಮನೆ ಇದೆ. ಅವರು ನಾಯಿ ಸಾಕಿದ್ರು, ವೈಟ್ ಕಲರ್ ಚಿಕ್ಕದು. ಅದು ನಮ್ಮ ಜೊತೆಗೆ ಹಂಗೆ ಹಿಂದಿಂದೇನೆ ಬಂತು. ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನ್ಗೆ? ಪಾಪ ಅದು ಪಾಡಿಗೆ ಅದು ನಮ್ಮ ಹಿಂದಿಂದೆ ಬರ್ತಿತ್ತು, ಯಾರಿಗೂ ಏನು ಮಾಡ್ತಿರ್ಲಿಲ್ಲ. ಇವನು ಅದ್ರ ಕಾಡ್ಸಕ್ ಹೋಗೋನೆ. ಹೊಲಕ್ಕೆ ಬಂದ್ವಿ. ಇದು ನಮ್ಮ ಆಂಟಿಯವರ ಹೊಲ. ಅವ್ರ ಹೊಲದಲ್ಲಿ ಒಂದ್ ಕಡೆ ಕಬ್ಬು ಹಾಕಿದ್ದಾರೆ, ಒಂದ್ ಕಡೆ ಹತ್ತಿ ಹಾಕಿದ್ದಾರೆ. ಹೊಲಕ್ಕೆ ಗೊಬ್ಬರ ಹಾಕೋ ಕೆಲಸನೂ ಇತ್ತು. ಮತ್ತೆ ಹುಡುಗರೆಲ್ಲ ಸೇರ್ಕೊಂಡು ಬಕೆಟಲ್ಲಿ ಗೊಬ್ಬರ ಹಾಕೊಂಡು ಆಗ್ಲೇ ಸಾಲಿಗೆ ಹಾಕಕ್ ಹೋಗಿದ್ದಾರೆ. ಇಲ್ಲಿ ನಾನು ನಮ್ಮ ಅಬ್ಬಿ ಇವಾಗ ಹೊರಡ್ತಿದ್ದೀವಿ. ನಮ್ಮ ಹುಡುಗರು ಆಲ್ರೆಡಿ ಮುಂದೆ ಹೋಗಿದ್ದಾರೆ ಸಾಲ ಹಾಕೊಂತ. ಇವ್ರದ್ದು ಗೊಬ್ಬರ ಹಾಕೊಂಡು ಹೋಗೋ ಬ್ಯಾಗ್ ತುಂಬ ಚೆನ್ನಾಗೈತೆ. ನಮ್ಮ ಪಶಿನೂ ಹಾಕೊಂಡು ಹೋಗ್ತಿದ್ದಾನೆ. ನಮ್ಮ ಹೆಣ್ಮಕ್ಳು ಆಗಲೇ ಫಾಸ್ಟ್ ಇದ್ದಾರೆ, ಮುಂದೆ ಎಲ್ಲ ಸಾಲು ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ನಾವು ಹಿಂದೆ ಹೋಗ್ತಿದ್ದೀವಿ. ಈಗ ನನಗೂ ಸುಮ್ಮನೆ ನಿಲ್ಲೋಕ್ಕಾಗಲಿಲ್ಲ. ಗೊಬ್ಬರ ಹಾಕೊಳಕ್ಕೂ ಏನೂ ಇರಲಿಲ್ಲ ಕೈಯಲ್ಲಿ. ಅದಕ್ಕೆ ನಮ್ಮ ಅಬ್ಬಿ ಎತ್ಕೊಂಡಿದ್ದ. ಅದರಲ್ಲೇ ನಾನು ಎತ್ಕೊಂಡ್ಬಿಟ್ಟು ನಾನು ಒಂದು ಸಾಲ ಹಾಕೊಂಡು ಹೋಗ್ತೀನಿ ಅಂತ ಸಾಲ ಹಾಕ್ಕೊಂತ ಹೋಗ್ತಿದ್ದೀನಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಿಜ ಹೇಳ್ಬೇಕಂದ್ರೆ ಈ ಹೊಲದ ಬಗ್ಗೆ ನಂಗೆ ಅಷ್ಟಾಗಿ ಗೊತ್ತೇ ಇಲ್ಲ. ಇತ್ತೀಚೆಗೆ ಇಲ್ಲಿ ಬಂದಮೇಲೆ ಗೊತ್ತಾಗ್ತಿರೋದು. ಅದರಲ್ಲೂ ಈ ಕಾಟನ್ದು ನನಗೆ ಗೊತ್ತೇ ಇರಲಿಲ್ಲ. ಈ ಥರ ಎಲ್ಲ ಗಿಡಗಳು ಇರ್ತವೆ, ಹಿಂಗೆ ಹತ್ತಿ ಬರುತ್ತೆ ಅನ್ನೋ ವಿಷಯನೇ ಗೊತ್ತಿರಲಿಲ್ಲ ನನಗೆ. ಇಲ್ಲಿಗೆ ಬಂದಮೇಲೆ ಇನ್ನೆಲ್ಲ ನೋಡಿ ಗೊತ್ತಾಗ್ತಿರೋದು. ನಮ್ಮ ಕಾಕ ಅವರೆಲ್ಲ ಈ ಥರ ರಂಟಿ ಹೊಡ್ಕೊಂಬರ್ತಿದ್ದಾರೆ ಗೊಬ್ಬರ ಹಾಕೋಕ್ಕೆ. ಹಿಂದಿಂದೆ ನಾವೆಲ್ಲ ಗೊಬ್ಬರ ಹಾಕ್ಕೊಂಬರೋದು. ನೋಡಿ, ನಮ್ಮ ರಾಜಿ ಆಲ್ರೆಡಿ ಮುಗಿಸ್ಕೊಂಡು ಬಂದಿದ್ದಾಳೆ. ನೆಕ್ಸ್ಟ್ ಟ್ರಿಪ್ಪಿಗೆ ವೇಟಿಂಗ್. ಅಷ್ಟರಲ್ಲೇ ಮನೆಯಿಂದ ಚುಮ್ಮರ ಎತ್ಕೊಂಡ್ಬಂದಿದ್ವಿ. ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೀವಿ. ನೋಡಿ, ಈ ಥರ ಹತ್ತಿ ಗಿಡ ಇದೆ. ಇದು ಹತ್ತಿ ಗಿಡ. ಆಲ್ರೆಡಿ ಹೂ ಬಿಟ್ಟಿದ್ದಾವೆ ಗಿಡದಲ್ಲಿ. ಈಗಾಗಲೇ ಹತ್ತಿ ಗಿಡಕ್ಕೂ ಬಂದಿದ್ದಾವೆ. ಇದೇ ಮುಂದೆ ದೊಡ್ಡದಾಗಿ ಹತ್ತಿಯಾಗಿ ಬೆಳೆಯುತ್ತೆ ಇನ್ನೂ ಸ್ವಲ್ಪ ದಿವಸ. ನೋಡಿ, ರೈತನ ಶ್ರಮ ಎಷ್ಟಿರುತ್ತ. ಹಂಗೆ ಎತ್ತುಗಳು ಶ್ರಮನೂ ಇದೆ ಇದರಲ್ಲಿ. ಪಾಪ ಹೋಗಿ ಸಾಕಾಗಿದೆ, ಅದಕ್ಕೆ ನೆರಳಲ್ಲಿ ನಿಲ್ಸಿದ್ದಾರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಅಷ್ಟರಲ್ಲೇ ನಮ್ಮ ಅಭಿ ಕಾಂಪ್ಲಿಮೆಂಟ್ರಿ ಅಂತ ಹೇಳ್ಬಿಟ್ಟು ಅವ್ರ ಹೊಲ್ದನ್ನು ಕಾಯಿನ ಕೀಳ್ತಿದ್ದಾನೆ. ಮಂಗನ ಥರ ಮರ ಏರಿ ಕಾಯಿಗಳನ್ನೆಲ್ಲ ಕಿತ್ತಿ ಕೊಟ್ಟ. ನಾವು ಎಲ್ಲ ಎಳ್ನೀರು ಕುಡಿದ್ವಿ. ಇದೊಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ನಮಗೆ, ಚೆನ್ನಾಗಿತ್ತು. ಹಂಗೆ ಸ್ವಲ್ಪ ಹೊತ್ತು ಕುಂತ್ಕೊಂಡ್ವಿ. ಪಾಪ ಎತ್ತುಗಳು ನನಗೆ ಬ್ರೇಕ್ ತಗೊಂಡಿದ್ದಾರೆ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಸ್ವಲ್ಪ ಹೊತ್ತು ಹರಟೆ ಹೊಡ್ಕೊಂಡು ಚೆನ್ನಾಗಿ ಟೈಮ್ ಕಳೆದ್ವಿ. ಹಂಗೆ ತಂದಿದ್ದ ಚುಮ್ಮುರ ಎಲ್ಲ ಮಂಡಕ್ಕಿನ ತಿಂದ್ವಿ. ಮತ್ತು ಉಳಿದಿದ್ದೆಲ್ಲ ಕೆಲಸನ ಮುಗಿಸ್ಕೊಂಡು ಇನ್ನೊಂದು ಅಷ್ಟು ಸಾಲುಗಳು ಇತ್ತು, ಅಲ್ಲೆಲ್ಲನೂ ಗೊಬ್ಬರ ಎಲ್ಲ ಹಾಕಿ ಕಂಪ್ಲೀಟ್ ಮಾಡಿ ಇವಾಗ ಹೊರಡೋಕೆ ರೆಡಿ ಆದ್ವಿ.
ನಮ್ಗೆ ಮನೆಯವರೆಗೂ ಡ್ರಾಪ್ ಕೊಡೋಕ್ಕೆ ಎತ್ತಿನ ಬಂಡಿ ಕಾಯ್ತಿತ್ತು. ಈಗಿನ ಕಾಲದಲ್ಲಿ ಎತ್ತಿನ ಬಂಡಿ ಹೋಗೋ ಅವಕಾಶ ಎಲ್ರಿಗೂ ಸಿಗಂಗಿಲ್ಲ. ನಮ್ಗೆ ಈ ಅನುಭವ ಸಿಕ್ತು, ತುಂಬ ಚೆನ್ನಾಗಿತ್ತು ಮೆಮೊರೇಬಲ್ ಆಗಿ. ಅಷ್ಟರಲ್ಲೇ ನಮ್ಮ ಪಶು ಕೂಡ ಒಂದು ಸಾಹಸ ಮಾಡ್ಕೊಂಡು ಬರ್ತಿದ್ದಾನ ಹೊಲದಲ್ಲಿ ಗಾಡಿ ಓಡಿಸ್ಕೊಂಡು. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಬರ್ರಿ ಅಂಗಡಿ ಬರ್ರಿ, ಏನಾದ್ರು ಬೇಕಾ ತಗಾರಿ, ಬಡ ಬಡ ಓನರ್ ಅದಾರ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಹಂಗಾಗದೆ ಯಮ್ಮ ಮುಣಿಸ್ಬಾರ್ದೀಗ. ಒಂದೊಂದು ಬುಚ್ಚಳ ತೆಗ್ದು ಒಂದೊಂದು ಬಿಸ್ಕೆಟ್ ದಾಣಿ ಕೊಟ್ಬಿಡೋಣ ಎಲ್ಲರಿಗೂ. ಹಂಗೆ ಪಾಪು ಅಂಗಡಿಲಿ ಕುಂತ್ಕೊಂಡು ಚೆನ್ನಾಗಿ ಆಟ ಆಡ್ತಿದ್ಲು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.